ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಬೆಂಗಳೂರಿನ ಯಶವಂತಪುರದ ಒಂದು BK ನಗರದ ಹೊನ್ನೇಗೌಡರು ಇದ್ದಂಥ ಮನೆಯ ಹಿಂಭಾಗದಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಇಲ್ಲೊಂದು ಅರಳಿ ಮರ ಬೆಳೆದಿದೆಯಲ್ಲ ಗೋಡೆ ಪಕ್ಕ, 2 ಕಿಟಕಿಗಳು ಕಟ್ಟಿದೆ ನೋಡಿ. ಅದೇ ಹೊನ್ನೇಗೌಡರು ವಾಸ ಮಾಡ್ತಿದ್ದಂಥ ಒಂದು ಮನೆ ಇದು. ಆ ಮನೆಯ ಹಿಂಭಾಗದಿಂದ ಶೂಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದು ಹೊನ್ನೇಗೌಡರ ಮರಣದ ರಹಸ್ಯದ 7ನೇ ಸಂಚಿಕೆ ಸ್ನೇಹಿತರೆ. ನೋಡಿ, ನಾನು ಹಿಂದೆ ಒಂದ್ಸತಿ ಹೇಳಿದ್ದೆ ಇದು ಮಿಷನ್ ಇಂಪಾಸಿಬಲ್ ಅಂತ. ಆದರೆ ಆ ಪದನ ತೆಗೆದಾಕುವಂಥ ಕಾಲ ಸನ್ನಿಹಿತವಾಗಿದೆ ಸ್ನೇಹಿತರೆ. ಇದು ಈಗ ಮಿಷನ್ ಪಾಸಿಬಲ್ ಆಗ್ತಾ ಇದೆ. ಏಕೆಂದರೆ ನಾನು ಹುಬ್ಳಿಗೆ ಹೋಗಿದ್ದಾಗ ಹೇಳಿದ್ದೆ 90% ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿದ್ದೀವಿ, ಇನ್ನು 1% ಮಾತ್ರ ಬಾಕಿ ಇದೆ ಅಂತ. ಸ್ನೇಹಿತರೆ, ಆ 1% ಸಾಕ್ಷಿ ಆಧಾರನೂ ಕೂಡ ಇವಾಗ ನಾನು ಕಲೆ ಹಾಕಿದ್ದೀನಿ ಸ್ನೇಹಿತರೆ. ಆಲ್ಮೋಸ್ಟ್ ನಮ್ಮ ತನಿಖೆ ಸಂಪೂರ್ಣ ಮುಕ್ತಾಯ ಆಗಿದೆ. ಎಲ್ಲ ದಾಖಲಾತಿಗಳನ್ನ ಹುಡುಕಿಟ್ಟಿದ್ದೀವಿ. ಈಗ ಈ ವಿಚಾರವಾಗಿ ಇದಕ್ಕೆ ಸಂಬಂಧಿಸಿದಂತೆ ಏನು ಸಂಬಂಧಪಟ್ಟ ತನಿಖಾ ಸಂಸ್ಥೆ ಇದನ್ನು ತನಿಖೆ ಮಾಡಬೇಕಾಗಿದೆ. 1991-92 ಕಾಲಘಟ್ಟದಲ್ಲಿ ಹೊನ್ನೇಗೌಡರ ಪುತ್ರಿಯಾದಂಥ ಶ್ರೀಮತಿ ಹೇಮಲತಾ ಅವರು ಒಂದು ದೂರು ಕೊಡಬೇಕು ಅಂತ ಮನೆಯಿಂದ ತಮ್ಮ ಪತಿಯವ್ರನ್ನ ಕರ್ಕೊಂಡು ಹೊರಡ್ತಾರೆ ಸ್ನೇಹಿತರೆ. ಆಗ ಒಬ್ಬ ವ್ಯಕ್ತಿ, ಒಬ್ಬ ಅಜ್ಞಾನಿ, ಒಬ್ಬ ಹೃದಯಹೀನ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಪೊಲೀಸ್ ಸ್ಟೇಷನ್ನಲ್ಲಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ಯಾಕೆ ಹೋಗ್ತಿದ್ದೀರಿ, ನೀವೇನು ಹತ್ರ ದುಡ್ಡಿದೆಯಾ ಅನ್ನೋ ರೀತಿಲಿ ತಡಿತಾನೆ ಸ್ನೇಹಿತರೆ. ಆ ವ್ಯಕ್ತಿ ಮಾಡಿದ ಒಂದೇ ಒಂದು ಎಡವಟ್ಟಿಗೆ ಇವತ್ತು ನಾವು ಸುದ್ದಿ ಮಾಡ್ತಿದ್ದೀವಿ. ಆ 1991-92 ಕಾಲಘಟ್ಟದಲ್ಲಿ ಒಂದು ದೂರನ್ನು ಕೊಟ್ಟಿದ್ದಿದ್ರೆ ಸ್ನೇಹಿತರೆ, ಈ ಪ್ರಕರಣ ಅವತ್ತೇ ಒಂದು ಭೇದಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿರ್ತಿತ್ತು ಸ್ನೇಹಿತರೆ. ಆ ಒಂದೇ ಒಂದು ತಪ್ಪಿಗೆ, ಆ ಒಂದು ಅಮೂಲ್ಯವಾದ ಆ ಒಂದು ಸಮಯ, ಗೋಲ್ಡನ್ ಟೈಮ್ ಇದೆಯಲ್ಲ, ಆ ಪೀರಿಯಡ್ ದಾಟಿ ಹೋಗಲಿಕ್ಕೆ ಇದೇ ಕಾರಣ ಸ್ನೇಹಿತರೆ. ಈ ಒಂದು ಎಡವಟ್ಟು ಮಾಡಿದ ಕಾರಣಕ್ಕೋಸ್ಕರನೇ ಈ ಒಂದು ಕೇಸು ಇಲ್ಲಿವರೆಗೂ ಒಂದು ಡ್ರ್ಯಾಗ್ ಮಾಡಿಕೊಂಡು 35 ವರ್ಷಗಳ ನಂತರ ನಾವು ಸುದ್ದಿ ಮಾಡುವಂಥ ಒಂದು ಪರಿಸ್ಥಿತಿಗೆ ಬರಲಿಕ್ಕೆ ಮುಖ್ಯ ಕಾರಣ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಈಗ ಇತ್ತೀಚೆಗೆ 2000 ಇಸ್ವಿಯ ನಂತರ ಒಂದು ಸ್ಥಾನಮಾನ, ಪ್ರಾಮುಖ್ಯತೆ, ಅವರಿಗೆ ಸ್ತ್ರೀ ಸ್ವಾತಂತ್ರ್ಯ ಎಲ್ಲ ಸಿಗ್ತಿರೋದು 91-92 ಕಾಲಘಟ್ಟದಲ್ಲಿ ಕೇವಲ SLC ಫೇಲಾಗಿ ಒಬ್ಬ ಅವಿದ್ಯಾವಂತ ಟೈಲರ್ನ ಮದುವೆಯಾಗಿರುವಂಥ ಹೆಣ್ಣು ಮಗಳಿಗೆ ಯಾವ ಮಟ್ಟದ ಸ್ವಾತಂತ್ರ್ಯ ಇತ್ತು ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಹೊನ್ನೇಗೌಡರು ಅಂತಿಮವಾಗಿ ಕಣ್ಮರೆಯಾಗಿದ್ದು 1991 ಇಸ್ವಿಯಲ್ಲಿ ಅವರನ್ನು ಒಂದು ಜೂನ್ ಮತ್ತು ಆಗಸ್ಟ್ ನಡುವೆ ಕಣ್ಮರೆ ಮಾಡಿದ್ದು ಈ ಒಂದು ಬಡಾವಣೆಯಿಂದ, ಈ ಒಂದು ಏರಿಯಾದಿಂದನೇ ಸ್ನೇಹಿತರೆ. ಹೊನ್ನೇಗೌಡರು ವಾಸ ಮಾಡ್ತಿದ್ದಂಥ ಬೀದಿ ಮನೆ ನೋಡಿ ಇದೇ ಆಗಿತ್ತು. ನಿಮಗೆ ಹಿಂದೆನೂ ಕೂಡ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ. ಇದೇ ಆ ಬೀದಿ. ಹೊನ್ನೇಗೌಡರು ಕಣ್ಮರೆ ಆಗೋದ್ರು. ಈ ಮನೆನ ಉತ್ಖನನ ಮಾಡಿದ್ರೆ ಖಂಡಿತ ಉತ್ತರ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇದೇ ಮನೆ ನೋಡಿ ಸ್ನೇಹಿತರೆ, ಇದೇ ಮನೆ. ಈಗ ನೋಡಿ, ಈ ಆಟೋ ಒಳಗೆ ಗಲ್ಲಿ ಇದೆಯಲ್ಲ, ನಾವು ಸುದ್ದಿ ಮಾಡಿದ್ಮೇಲೆ ಈ ಗೇಟಿಗೆ ಒಂದು ಬೀಗ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಏನು ನಿಮ್ಗೆ ಇನ್ನೊಂದು ಕುತೂಹಲಕಾರ ವಿಚಾರ ಹೇಳ್ತೀನಿ ನೋಡಿ. 1991-92 ಕಾಲಘಟ್ಟದಲ್ಲೂ ಕೂಡ ಈ ಒಂದು ಬಡಾವಣೆ ಇಷ್ಟೇ ಒಂದು ಮನೆಗಳಿತ್ತು. ಆದರೆ ಏನಪ್ಪ ಅಂತಂದರೆ ಮೇಲ್ಗಡೆ ಫ್ಲೋರ್ಗಳು ಕಟ್ಟಿರಲಿಲ್ಲ. ಒಂದಷ್ಟು ಮೇಲ್ಗಡೆ ಫ್ಲೋರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಒಂದು 6 ರಸ್ತೆ ಸೇರುವಂಥ ಜಂಕ್ಷನಲ್ಲಿ ನಾನು ನಿಂತಿದ್ದೀನಿ. ಹೊನ್ನೇಗೌಡರು ಕಣ್ಮರೆ ಆದಮೇಲೆ ಆ ಮನೆಯಲ್ಲಿ ಒಂದು ಹಾಲ್ ಇದೆಯಲ್ಲ, ಹಾಲ್ನ ಒಂದು ಅಗದಿರುವಂಥ ಕುರುಹುಗಳನ್ನ ನೋಡಿರುವಂಥ ಸಾಕಷ್ಟು ಜನಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಏನು ತಾಯಮ್ಮನ ಬಂಧು ಬಳಗದಲ್ಲಿರುವಂಥವರೇ ಕೆಲವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಆ ಮನೆಗೆ ಹೋಗಿದ್ದಂಥ ಸಮಯದಲ್ಲಿ ಹೊನ್ನೇಗೌಡರ ಆ ಒಂದು ಮನೆ, ಬಾಡಿಗೆ ಮನೆ ಇದೆಯಲ್ಲ, ಆ ಮನೆ ಒಳಗಡೆ ನಿರ್ದಿಷ್ಟವಾಗಿರೋ ಜಾಗದಲ್ಲಿ ಚಾಪೆ ಯಾವಾಗಲೂ ಹಾಸಿರ್ತಿದ್ರು. ನಾವು ಹೋಗ್ಲಿಕ್ಕೂ ಮೊದಲೇ ಚಾಪೆ ಹಾಕಿದ್ರು ಅಂತ ಹೇಳಿದ್ರು ಸ್ನೇಹಿತರೆ. ನಿಜ. ಆಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಹೋದಾಗ ಆ ಮನೆಯಲ್ಲಿ ಹಾಲಿಗೆ ಮಾತ್ರ ಒಂದು ಟೈಲ್ಸ್ಗಳನ್ನ ಹಾಕಿದ್ರಂತೆ ನೋಡಿ. ಒಬ್ಬ ಮನೆ ಮಾಲೀಕ ತನ್ನ ಮನೆನ ರಿನೋವೇಷನ್ ಮಾಡಿದ್ರೆ, ಅದನ್ನು ಒಂದು ಉನ್ನತೀಕರಿಸಿದ್ರೆ, ಆ ಸಮಯದಲ್ಲಿ ಕಿಚನ್ನು, ರೂಮು ಅಥವಾ ಎಲ್ಲ ಕಡೆಗೂ ಟೈಲ್ಸ್ ಹಾಕ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಕಿಚನ್ಗಾಗಲಿ ರೂಮ್ಗಾಗಲಿ ಹಾಕಿಲ್ಲ. ಕೇವಲ ಹಾಲಿಗೆ ಮಾತ್ರ ಟೈಲ್ಸ್ ಹಾಕಿದ್ದಾರೆ. ಅಂದರೆ 99% ನಮಗೆ 100% ಆ ಒಂದು
ಏನು ತರ್ಕ ಮಾಡಿದ್ದೀವಲ್ಲ, ಆ ದೇಹಗಳು, ಆ ಹೊನ್ನೇಗೌಡರು ಮತ್ತು ಅವರ ಪುತ್ರ ಚಂದ್ರಶೇಖರ್ ದೇಹ ಖಂಡಿತವಾಗಲೂ ಈ ಮನೆ ಒಳಗಡೆ ಇದೆ ಸ್ನೇಹಿತರೆ. ಅದಕ್ಕೆ ನಾವು ಇಲ್ಲೊಂದಷ್ಟು ಮಣ್ಣಿನ ಸ್ಯಾಂಪಲ್ ತಗೊಂಡು ಅದನ್ನು ಕೆಲವೊಂದು ಭೂವಿಜ್ಞಾನಿ ಒಳಗೆ ತೋರಿಸಿ, ಈ ಮಣ್ಣಲ್ಲಿ ಏನಾದರೂ ದೀರ್ಘಕಾಲ ಅಕಸ್ಮಾತು ಆಗೊಂದು ವೇಳೆ ಹೊನ್ನೇಗೌಡರು ಮತ್ತು ಅವರ ಪುತ್ರನನ್ನು ಇಲ್ಲಿ ಹೂತು ಹಾಕಿದರೆ ಆ ಒಂದು ಮೂಳೆಗಳೇನಾದರೂ ಈ ದೀರ್ಘಕಾಲ 35 ವರ್ಷಗಳ ನಂತರನೂ ಕೂಡ ಏನಾದರೂ ಒಳಗಡೆ ಉತ್ಖನನ ಮಾಡಿದಂಥ ಸಮಯದಲ್ಲಿ ಸಿಗುವ ಸಾಧ್ಯತೆಗಳಿದೆಯಾ ಅಂತ ಅದೊಂದು ಪರೀಕ್ಷೆ ಮಾಡಲಿಕ್ಕೂ ಬಂದಿದ್ದೀವಿ ಸ್ನೇಹಿತರೆ. ಆ ಒಂದು ಪರೀಕ್ಷೆ ಮಾಡಿಸ್ಲಿಕ್ಕೂ ಕೂಡ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಜಾಗದಲ್ಲಿ ಒಂದು ಮಣ್ಣನ್ನು ಸ್ಯಾಂಪಲ್ನ ತಗೊಂಡು ಹೋಗಿ ಬಂದಿದ್ದೀವಿ. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಮ್ಮ ಪಾರ್ವಾ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.